ನಮಸ್ತೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ. ಲೆಟ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಂದಾಸ್ ಕರ್ನಾಟಕ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ತಿಳ್ಕೊತೀನಿ. ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಒಂದು ಪ್ರಾಡಕ್ಟನ್ನ ನಾನು ಆನ್ಲೈನಲ್ಲಿ ತರಿಸಿದ್ದೀನಿ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಿರ್ತಕ್ಕಂಥ ಪ್ರತಿಯೊಂದು ವೀಡಿಯೋನೂ ಎಲ್ಲರೂ ನೋಡ್ತಾ ಇದ್ದೀರಾ. ಕೆಲವರು ಒಳ್ಳೊಳ್ಳೆ ಕಾಮೆಂಟ್ಸನ್ನು ಹಾಕ್ತಿದ್ದೀರಾ, ಕೆಲವರು ಲೈಕ್ ಮಾಡ್ತಿದ್ದೀರಾ. ಸೊ ನಿಮ್ಮೆಲ್ಲರದ್ದು ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಈ ಮೂಲಕ ನಿಮಗೆಲ್ಲರಿಗೂ ಥ್ಯಾಂಕ್ಸನ್ನು ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಯೂಟ್ಯೂಬ್ ಮಾಡೋವಂಥದ್ದು ನನಗೆ ಪ್ಯಾಷನ್ ಏನಲ್ಲ. ಸೊ ಅದು ಬಂದುಬಿಟ್ಟು ನಾನು ಹೇಗೆ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಿದರೆ, ಸೊ ನನ್ನ ಮನೆ ಕೆಲಸ ಎಲ್ಲ ಆದಮೇಲೆ ಸ್ವಲ್ಪ ಫ್ರೀಯಾಗಿರ್ತಾ ಇದ್ದೆ. ಮತ್ತು ಕೆಲವು ನನಗೆ ಗೊತ್ತಿರ್ತಕ್ಕಂತಹ ಜ್ಞಾನವನ್ನು ಶೇರ್ ಮಾಡಬೇಕು ಅಂತೇಳಿ ನನಗೆ ಅನಿಸ್ತಾ ಇರ್ತಿತ್ತು. ಸೊ ಹಾಗಾಗಿ ಫ್ರೀ ಟೈಮನ್ನು ಯಾಕೆ ಉಪಯೋಗಿಸ್ಕೋಬಾರ್ದು ಅಂತೇಳಿ ಸ್ಟಾರ್ಟ್ ಮಾಡಿ ಹೀಗೆ ಕಂಟಿನ್ಯೂ ಆಗ್ತಾ ಇದೆ. ಇದಕ್ಕೆ ನಿಮ್ಮೆಲ್ಲರದ್ದು ಸಪೋರ್ಟ್ ತುಂಬ ನನಗೆ ಇಂಪಾರ್ಟೆಂಟ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಬನ್ನಿ. ಇವಾಗ ಇಷ್ಟು ದಿನ ನಾನು ಯೂಟ್ಯೂಬ್ ವೀಡಿಯೋಸ್ನ ಮಾಡ್ತಾ ಇದ್ದೆ. ಸೊ ಯೂಟ್ಯೂಬ್ ಮಾಡಬೇಕು ಅಂದರೆ ಪ್ರತಿಯೊಬ್ಬರು ಹೇಗೆ ಅಂದರೆ ಫಸ್ಟು ಎಲ್ಲ ಒಂದು ಸೆಟಪ್ನ ಮಾಡ್ಕೋತಾರೆ. ಒಂದು ಒಳ್ಳೆ ಮೊಬೈಲ್ನ ತೊಗೊಳ್ತಾರೆ. ಅದ್ರ ನೆಕ್ಸ್ಟು ಒಂದು ಒಳ್ಳೆ ಮೈಕ್, ಅದ್ರ ನೆಕ್ಸ್ಟು ಒಂದು ಟ್ರೈಪಾಡ್, ಈ ಥರ ಎಲ್ಲ ತೊಗೊಂಡು ಒಂದು ಸೆಟಪ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತಾರೆ. ಸೊ ನಾನು ಒಂದು ಮೊಬೈಲ್ ಅಂತ ಒಂದು ಒಳ್ಳೆ ತೊಗೊಂಡಿದ್ದೆ. ಸೊ ಯೂಟ್ಯೂಬ್ ಮಾಡಲಿಕ್ಕಂತಲ್ಲ, ನನ್ನ ಒಂದು ಪರ್ಸ್ನಲ್ ಯೂಸ್ಗೆ ಅಂತ ಹೇಳಿ. ಸೊ ಆ ಒಂದು ಕಾರಣ ಇಟ್ಕೊಂಡು ನಾನು ಮೊಬೈಲ್ ಅಂದರೆ ಮೊಬೈಲ್ ಒಂದು 30,000 ರುಪೀಸ್ದು ತೊಗೊಂಡ್ಬಿಟ್ಟಿದ್ದೆ. ಸೊ ಅದೇ ಹೈಯೆಸ್ಟ್ ಅಮೌಂಟ್ ನನಗೆ. ಸೊ ಇಷ್ಟೊಂದು ಕಾಸ್ಟ್ಲಿ ಮೊಬೈಲ್ ತೊಗೊಂಡ್ಬಿಟ್ಟಿದ್ದೀನಲ್ಲ, ಇದನ್ನೇನಾದರೂ ಯೂಸ್ ಮಾಡಬೇಕು ಅಂತ ಹೇಳಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ. ಯೂಟ್ಯೂಬ್ ಮಾಡೋಕ್ಕೋಸ್ಕರ ಅಂತ ಮೊಬೈಲ್ ಆಗಲಿ ಏನು ಥಿಂಗ್ಸ್ ಆಗಲಿ ನಾನು ತೊಗೊಂಡಿರಲಿಲ್ಲ. ಸ್ಟಿಲ್ ಈಗಲೂ ಕೂಡ ಏನೂ ತೊಗೊಂಡಿಲ್ಲ. ಸೊ ಒಂದು ಮೈಕ್ ಆದರೂ ಇರಬೇಕು ಅಟ್ಲೀಸ್ಟ್ ಮಾತಾಡಲಿಕ್ಕೆ ಅಂತ ಹೇಳಿ ಆನ್ಲೈನಲ್ಲಿ ಒಂದು ಮೈಕನ್ನು ತರಿಸಿದ್ದೀನಿ. ಸೊ ಅದ್ರ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಇಷ್ಟು ದಿನ ಮಾಡುವಂಥ ವೀಡಿಯೋದಲ್ಲಿ ನನ್ನ ಹತ್ರ ಮೈಕ್ ಆ ಥರ ಏನೂ ಇರಲಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲೂ ಮೈಕ್ ಇಲ್ಲಿದೆ. ಸೊ ಹಾಗಾಗಿ ನಿಮಗೆ ತೋರಿಸ್ಬೇಕು ಅಂತ ಹೇಳಿ ಮೈಕ್ ಇಲ್ದಿರೋ ರೀತಿಯಲ್ಲಿ ಮಾತಾಡ್ತಿದ್ದೀನಿ. ವಾಯ್ಸ್ ಎಲ್ಲರಿಗೂ ಕ್ಲಿಯರ್ ಇದೆ ಅಂತ ಅಂದ್ಕೋತೀನಿ. ಸೊ ಈ ಮೈಕನ್ನು ಯೂಸ್ ಮಾಡೋದ್ರಿಂದ ವಾಯ್ಸ್ ಚೆನ್ನಾಗಿ ಕೇಳಿಸುತ್ತೆ. ಯೂಟ್ಯೂಬ್ ಮಾಡುವಂಥ ಪ್ರತಿಯೊಬ್ಬರಿಗೂ ಈ ಮೈಕಿನ ಅವಶ್ಯಕತೆ ಇದೆ. ಸೊ ನಾನೊಂದು ಚೂಸ್ ಮಾಡಿ ಆನ್ಲೈನಲ್ಲಿ ತರಿಸಿದ್ದೀನಿ. ಸೊ ಇದನ್ನು ನನ್ನ ಮಗನೇ ಚೂಸ್ ಮಾಡಿರೋದು, ಬಟ್ ನನಗೆ ಕಂಫರ್ಟೇಬಲ್ ಆಗಿದೆ. ಸೊ ಅದನ್ನು ನಿಮಗೆ ತಿಳಿಸ್ಬೇಕು ಅಂತ ಹೇಳಿ ಮಾಡ್ತಿದ್ದೀನಿ. ಸೊ ಆಲ್ರೆಡಿ ಇದೊಂದು ಸಲ ಅನ್ಬಾಕ್ಸ್ ಆಗಿ ಒಂದೆರಡು ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಬಟ್ ಚೆನ್ನಾಗಿದ್ದರಿಂದ ನಿಮಗೆ ತಿಳಿಸ್ಬೇಕು ಅಂತ ಹೇಳಿ. ಸೊ ಇದು ಯಾವುದೇ ರೀತಿ ಬ್ರ್ಯಾಂಡ್ದು ಪ್ರಮೋಷನ್ ಅಲ್ಲ. ಸೊ ಒಂದು ಮೈಕ್ ಬಗ್ಗೆ ನಾನು ತಿಳಿಸ್ತಿದ್ದೀನಿ, ಮತ್ತು ರೀಸನೇಬಲ್ ಆಗಿತ್ತು ಆ್ಯಂಡ್ ನನಗೆ ಯೂಸ್ ಆಗ್ತಿದೆ, ಕಂಫರ್ಟೇಬಲ್ ಆಗಿದೆ. ನಿಮಗೆ ಬೇಕು ಅಂತ ಹೇಳಿದರೆ ನನಗೆ ಕಾಮೆಂಟ್ ಹಾಕಿದ್ರೆ ಅದ್ರ ಬಗ್ಗೆ ಲಿಂಕ್ ಕೊಡ್ತೀನಿ. ಯಾವುದೇ ಬ್ರ್ಯಾಂಡ್ ಪ್ರಮೋಷನ್ನ ನಾನು ಮಾಡ್ತಾ ಇಲ್ಲ ಇಲ್ಲಿ. ಸೊ ನೋಡಿ, ಈ ಥರ ಬಾಕ್ಸ್ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಆಲ್ರೆಡಿ ಅನ್ಬಾಕ್ಸ್ ಆಗಿದೆ, ಆದರೂ ಕೂಡ ಕೆಳಗಡೆ ನೋಡಿತ್ತು. ಓಕೆ, ಇಲ್ಲಿ ಇದೆರಡು ಮೈಕಿಂದು ಒಂದು ಓಪನ್ ಆಗಿ ಹೊರಗಡೆ ಬಂತು. ನೆಕ್ಸ್ಟ್ ಈ ಥರ ಇರುತ್ತೆ. ಇಲ್ಲಿ ನಿಮಗೆ ಎರಡು ಮೈಕ್ ಇರುತ್ತೆ. ಜಸ್ಟ್ ನೋಡಿ, ಇದು ನಾನು ಒಂದೆರಡು ವೀಡಿಯೋದಲ್ಲಿ ಮೊನ್ನೆ ಹಾಕ್ಕೊಂಡಿದ್ದೀನಿ, ನೀವು ನೋಡಿರ್ತೀರಾ. ನೆಕ್ಸ್ಟ್ ಎರಡು ಕೊಟ್ಟಿರ್ತಾರೆ. ಇದೆರಡು ಬಂದುಬಿಟ್ಟು ಇವಾಗ ಪಾಡ್ಕಾಸ್ಟ್ ಏನಾದರೂ ಮಾಡಿದ್ರೆ ಅಥವಾ ಇನ್ನೊಬ್ರನ್ನ ಯಾರನ್ನಾದರೂ ಇಂಟ್ರಡ್ಯೂಸ್ ಮಾಡಿದ್ರೆ ಅವರಿಗೊಂದು ಹಾಕ್ಕೊಳ್ಳೋಕ್ಕೆ ಮತ್ತು ನಮಗೊಂದು ಹಾಕ್ಕೊಳ್ಳಿಕ್ಕೆ ಜಸ್ಟ್ ಇದಕ್ಕೆ ಇಲ್ಲೊಂದು ಕ್ಲಿಪ್ ಇರುತ್ತೆ. ಈ ಕ್ಲಿಪ್ ಯೂಸ್ ಮಾಡಿ ನಾವು ಇಲ್ಲಿ ಈ ಥರ ಹಾಕ್ಕೋಬೋದು. ಜಸ್ಟ್ ನಮ್ಗೆ ಎಲ್ಲಿಗೆ ಬೇಕಾದರೂ ಹಾಕ್ಕೊಂಡು ನಾವು ಮಾತಾಡ್ಬೋದು ಈ ಥರ. ಸೊ ಇಲ್ಲಿ ಒಂದು ಬಟನ್ ಇರುತ್ತೆ. ಇಲ್ಲಿ ಬಟನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ಇಲ್ಲಿ ಗ್ರೀನ್ ಬಟನ್ ಆನ್ ಆಗುತ್ತೆ. ಸೊ ಆಗ್ತಿದೆ, ಬ್ಲಿಂಕ್ ಆಗ್ತಿದೆ, ಆವಾಗ ಆನ್ ಆಗಿದೆ ಅಂತ ಹೇಳಿಬಿಟ್ಟು ಜಸ್ಟ್ ಇದನ್ನೇ ಲಾಂಗ್ ಪ್ರೆಸ್ ಮಾಡಿದ್ರೆ ಇದು ಆಫ್ ಆಗುತ್ತೆ. ನೆಕ್ಸ್ಟ್ ಇದೊಂದು ಪ್ಲಗ್ನ ಕೊಟ್ಟಿರ್ತಾರೆ. ಇದನ್ನು ಮೊಬೈಲ್ಗೆ ನೀವು ಚಾರ್ಜ್ ಮಾಡ್ತಿರಲ್ಲ ಅಲ್ಲಿ ಫಿಕ್ಸ್ ಮಾಡಬೇಕು. ಅಲ್ಲಿ ಫಿಕ್ಸ್ ಮಾಡಿಬಿಟ್ಟು ನೀವು ಈ ಒಂದು ಮೈಕನ್ನು ಯೂಸ್ ಮಾಡಬೇಕಾಗತ್ತೆ. ಸೊ ಇಷ್ಟಿರುತ್ತೆ. ಇದೆರಡು ಮೈಕ್ ಕೊಟ್ಟಿರ್ತಾರೆ ಆ್ಯಂಡ್ ಇದು ಮೊಬೈಲ್ಗೆ ನೀವು ಯೂಸ್ ಮಾಡಬೇಕು. ಮೊಬೈಲ್ ಚಾರ್ಜ್ ಮಾಡ್ತಿರಲ್ಲ ಅಲ್ಲಿ ಪ್ಲಗ್ ಮಾಡಬೇಕು, ಮೈಕ್ ಕನೆಕ್ಟ್ ಆಗಬೇಕು ಅಂದರೆ. ಇದೆರಡು ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಮೈಕಿಗೆ ಹಾಕ್ಕೊಳ್ಳಿಕ್ಕೆ, ಬೇಕಾದರೆ ಯೂಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಚಾರ್ಜರ್ ಕೂಡ ಇದರಲ್ಲೇ ಇದೆ. ಈ ಥರ ಚಾರ್ಜರ್ ಪ್ಲಗ್ ಕೊಟ್ಟಿರ್ತಾರೆ. ನಾವು ಮಾಮೂಲಿ ಪ್ಲಗ್ಗಿಗೆ ಮೊಬೈಲ್ ಪ್ಲಗ್ಗಿಗೆ ಹಾಕ್ಕೊಳ್ಬೋದು. ಈ ಥರ ಇರುತ್ತೆ.
ಹೀಗಿರುತ್ತೆ. ಅಟ್ ಎ ಟೈಮೇ ಎರಡನ್ನೂ ಚಾರ್ಜ್ ಮಾಡ್ಕೊಳ್ಬೋದು. ಈ ಥರ ಇರುತ್ತೆ. ಇಲ್ಲಿ ಪ್ಲಗ್ ಮಾಡಬೇಕು, ಈ ಥರ ಪ್ಲಗ್ ಮಾಡಿಬಿಟ್ಟು ಅಟ್ ಎ ಟೈಮೇ ಎರಡನ್ನೂ ನಾವು ಚಾರ್ಜ್ ಮಾಡ್ಬೋದು. ಈ ಥರ ಇರುತ್ತೆ. ಸೊ ತುಂಬ ಸಿಂಪಲ್ಲಾಗಿ ಯೂಸ್ ಮಾಡ್ಬೋದು. ವಾಯ್ಸು ತುಂಬ ಕ್ಲಿಯರಾಗಿ ಕೇಳಿಸುತ್ತೆ. ಇಷ್ಟು ದಿನ ಮಾಡೋ ವಿಡಿಯೋದಲ್ಲಿ ನನ್ನ ಹತ್ರ ಮೈಕ್ ಇರಲಿಲ್ಲ, ಈಗ ಒಂದೊಂದೇ ಅಪ್ಡೇಟ್ ಮಾಡ್ಕೊತಾ ಇದ್ದೀನಿ. ಸೊ ಇದರಲ್ಲಿ ಅರ್ನಿಂಗ್ ಏನು ಇಲ್ವಲ್ಲ, ಸೊ ಹಾಗಾಗಿ ನಾನೇನು ಜಾಸ್ತಿ ಸೆಟಪ್ ಎಲ್ಲ ಮಾಡ್ಕೊಂಡಿಲ್ಲ. ನನಗೆ ಸೆಟಪ್ ಎಲ್ಲ ಮಾಡ್ಕೊಬೇಕಾದ್ರೆ ಇದರಲ್ಲಿ ಅರ್ನಿಂಗ್ ಬರಬೇಕು, ಸೊ ಆ ಒಂದು ಅಮೌಂಟಲ್ಲಿ ಮಾಡ್ಕೊಬೇಕು ಅನ್ನೋದು. ಸೊ ಇದು ಒಂದು ರೀಸನೇಬಲ್ ಅಮೌಂಟ್ ಅಂತ ಅನ್ನಿಸ್ತು, ಸೊ ಹಾಗಾಗಿ ನಾನು ತರಿಸಿದೆ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ 856 ರುಪೀಸ್ ಆಗುತ್ತೆ. 856 ರುಪೀಸ್ ಇದ್ರದ್ದು ಅಮೌಂಟ್ ಇದೆ. ನನ್ನ ಮಗ ತರಿಸಿರೋದ್ರಿಂದ ನನಗೆ 1-2 ರೂಪಾಯಿ ಆಚೆ ಈಚೆ ಇದೆ ಅಷ್ಟೇ, ಬಟ್ ವಿತಿನ್ 1000 ರುಪೀಸಲ್ಲಿದೆ ಅಷ್ಟೇ. 1000 ರುಪೀಸು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ರ ಅಮೌಂಟ್ನ ಮೆನ್ಷನ್ ಮಾಡ್ತೀನಿ ವಿಡಿಯೋ ಅಪ್ಡೇಟ್ ಆಗಬೇಕಾದ್ರೆ. ಸೊ ಈಗ ಓಕೆ, ನಿಮ್ಮ ಇದು ಮುಗೀತು. ಓಕೆ, ಇದ್ರ ಬಗ್ಗೆ ಇದ್ರೊಳಗೆ ಇದರಲ್ಲಿ ಕಾರ್ಡ್ ಎಲ್ಲ ಇದೆ ನಿಮಗೆ. ಓಕೆ, ಇದರಲ್ಲಿ ವ್ಯಾರಂಟಿ ಕಾರ್ಡ್ ಇದೆ. ನೋ ವ್ಯಾರಂಟಿ. ಓಕೆ, ವ್ಯಾರಂಟಿ ಪಾಲಿಸೀಸ್, ವ್ಯಾರಂಟಿ ಸರ್ವೀಸಸ್. ಓಕೆ, ರೈಟ್. ಇದರಲ್ಲಿ ವ್ಯಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ, ಎಷ್ಟು ಮಂತ್ ವ್ಯಾರಂಟಿ ಇದೆ ಅಂತ ಹೇಳಿ. ಸೊ ಇದನ್ನು ಹೇಗೆ ಯೂಸ್ ಮಾಡೋದು ಏನು ಅಂತ ಹೇಳಿ ಇದರಲ್ಲೇ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಆಸಕ್ತಿ ಇರೋರು ಕೇಳಿದರೆ ನಾನು ಇದ್ರದ್ದು ಲಿಂಕ್ ಕಳಿಸ್ತೀನಿ. ಸೊ ನನಗೆ ಕಂಫರ್ಟೇಬಲ್ ಆಗಿದೆ, ಸೊ ಹಾಗಾಗಿ ನಿಮಗೆ ಇದನ್ನು ಇಂಟ್ರಡ್ಯೂಸ್ ಮಾಡಿಸಿದೆ. ಯಾವುದೇ ಪ್ರಮೋಷನ್ ಅಲ್ಲ. ಸೊ ಯೂಟ್ಯೂಬ್ ಮಾಡ್ತಿರೋರಿಗೆ ಇದ್ರ ನೀಡ್ ತುಂಬ ಇರುತ್ತೆ. ಸೊ ಎಲ್ಲಾದರೂ ಹೋಗಿ ಸುಮ್ಮನೆ ಪ್ಯಾಷನ್ ಇದೆ, ನಾನು ಮಾತಾಡ್ತೀನಿ ಮೈಕ್ ಹಾಕ್ಕೊಂಡು ಅಂತೇಳಿ ಅಂಥವ್ರಿಗೂ ಕೂಡ ಯೂಸ್ ಆಗುತ್ತೆ. ಸೊ ಬೇಕಾದವರು ಕಮೆಂಟ್ಸ್ ಹಾಕಿ, ನಾನು ನಿಮಗೆ ಖಂಡಿತವಾಗಿಯೂ ಲಿಂಕನ್ನು ಕಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತು ನಾನು ಈ ಪ್ರಾಡಕ್ಟ್ ಬಗ್ಗೆ ಇಂಟ್ರಡ್ಯೂಸ್ ಮಾಡಿಸ್ಬೇಕು ಅಂತ ಅಷ್ಟೇ ವಿಡಿಯೋ ಮಾಡಿದ್ದು. ಸೊ ಮತ್ತೇನು ವಿಷಯ ಇಲ್ಲ. ಸೊ ಹಾಗಾಗಿ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಒಂದು ಒಳ್ಳೆ ಇನ್ಫಾರ್ಮೇಷನ್ ಜೊತೆಗೆ ಖಂಡಿತವಾಗಿಯೂ ಬರ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಜಸ್ಟ್ ಈ ಥರ ನೆಕ್ಸ್ಟ್ ಇದೇ ಥರ ಸೇಫ್ಟಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಬಾಕ್ಸಲ್ಲಿ ಇದೇ ಥರ ಹಾಕ್ಕೊಳ್ತೀನಿ. ಬೇಕಾದಾಗ ಮತ್ತೆ ಮಾತಾಡ್ತೀನಿ.